ರೈತರಿಗೆ ಸಿಹಿ ಸುದ್ದಿ. ವರ್ಷಕ್ಕೆ ರು 36,000 ಸಿಗುತ್ತೆ. ₹1 ವಾಪಸ್ ಕಟ್ಟಬೇಕಿಲ್ಲ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಈಗ ಭಾರತದಲ್ಲಿ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ. ಪ್ರಮುಖವಾಗಿ ವಯಸ್ಸಾದ ಮೇಲೆ ಭದ್ರತೆ ಬೇಕೆಂದು ಆಲೋಚಿಸುವ ರೈತರಿಗೆ ಈ ಯೋಜನೆ ಒಳ್ಳೆಯ ಅವಕಾಶ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಪಿಂಚಣಿ ಯೋಜನೆ ಎಂಬ ಹೊಸ ಯೋಜನೆಯು ರೈತರಿಗೆ ವರ್ಷಕ್ಕೆ 36,000 ಪಿಂಚಣಿ ನೀಡುವುದಾಗಿ ಘೋಷಿಸಿದೆ. ಈ ಯೋಜನೆ ಅಚ್ಚರಿ ಅಂದರೆ ರೈತರು ತಮ್ಮ ಜೇಬಿನಿಂದ ₹1 ಕೂಡ ಖರ್ಚು ಮಾಡುವ ಅಗತ್ಯವಿಲ್ಲ. ಈಗಾಗಲೇ PM ಕಿಸಾನ್ ಯೋಜನೆಯಲ್ಲಿ ನೋಂದಾಯಿಸಿರುವ ರೈತರಿಗೆ ಪಿಂಚಣಿ ಯೋಜನೆಯ ಹಣದ ಭಾಗವನ್ನು ಈ ₹6,000 ಸಾಲದ ಧನದಿಂದಲೇ ಕಡಿತ ಮಾಡಲಾಗುತ್ತದೆ. ಅಂದರೆ ತಮ್ಮದೇ ಹಣದಿಂದ ಪಿಂಚಣಿ ಯೋಜನೆಗೆ ಸಹಭಾಗಿತ್ವ. ರೈತರ ವಯಸ್ಸು 18 ರಿಂದ 40 ವರ್ಷ ನಡುವೆ ಇದ್ದರೆ ಅವರು ಈ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು. ವರ್ಷಕ್ಕೊಮ್ಮೆ ₹6,000 ಸಿಗುವ PM ಕಿಸಾನ್ ಯೋಜನೆಯಿಂದ ಪ್ರತಿ ತಿಂಗಳು ₹55 ರಿಂದ ₹200 ಕಡಿತ ಮಾಡಲಾಗುತ್ತದೆ. 60 ವರ್ಷವಾದ ಬಳಿಕ ತಿಂಗಳಿಗೆ ₹3,000 ಪಿಂಚಣಿಯಾಗಿ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ. ನೋಂದಣಿ ಪ್ರಕ್ರಿಯೆ ಸರಳವಾಗಿದೆ. ಸಮೀಪದ ಜನಸೇವಾ ಕೇಂದ್ರಕ್ಕೆ ಹೋಗಿ ಆಧಾರ್, ಪ್ಯಾನ್, ಭೂಮಿ ದಾಖಲೆಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ಸೇರಿ ಅಗತ್ಯ ದಾಖಲೆಗಳನ್ನು ಒಯ್ಯಬೇಕು. ಅಲ್ಲಿನ ಸಿಬ್ಬಂದಿ ಆನ್ಲೈನ್ ಫಾರ್ಮ್ ಭರ್ತಿ ಮಾಡುತ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಯಿಂದ ಪಿಂಚಣಿ ಯೋಜನೆಗೆ ಹಣ ಕಟ್ ಮಾಡುವ ಅನುಮತಿಯನ್ನು ರಚಿಸುತ್ತಾರೆ. ನೋಂದಣಿಯಾದ ನಂತರ ನಿಮ್ಮ ಹೆಸರಿಗೆ ಪಿಂಚಣಿ ID ನಂಬರ್ ಸಿಗುತ್ತದೆ. ಇದು ನಿಮ್ಮ ವೃದ್ಧಾಪ್ಯ ಪಿಂಚಣಿ ಖಾತೆಗೆ ಸಂಬಂಧಿಸಿದ ಮಾಹಿತಿ ನೀಡುತ್ತದೆ. ಯಾವುದೇ ತೊಂದರೆ ಇಲ್ಲದೆ ಪ್ರತಿ ತಿಂಗಳು ₹3,000 ಖಾತೆಗೆ ಬಂದುಕೊಳ್ಳುತ್ತದೆ. ಕಳೆದ ಆಗಸ್ಟ್ 2ರಂದು ಪ್ರಧಾನಿ ಮೋದಿ 20ನೇ ಹಂತದಲ್ಲಿ 9.7 ಕೋಟಿ ರೈತರಿಗೆ ₹2,000ದಂತೆ ಹಣ ವರ್ಗಾಯಿಸಿದರು. ನೀವು ಆ ಹಣವನ್ನು ಪಡೆಯದೇ ಇದ್ದರೆ www.bmkisan.government.in ವೆಬ್ಸೈಟ್ಗೆ ಹೋಗಿ ನಿಮ್ಮ ಹೆಸರು ಲಿಸ್ಟ್ನಲ್ಲಿದೆಯೇ ಎಂದು ಪರಿಶೀಲಿಸಬಹುದು. ಇಲ್ಲದಿದ್ದರೆ ತಕ್ಷಣವೇ ವಿವರಗಳನ್ನು ಅಪ್ಡೇಟ್ ಮಾಡಿ. ಈ ಯೋಜನೆ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ನೀಡುವ ಗುರಿ ಹೊಂದಿದ್ದು ಬೇಗನೆ ನೋಂದಾಯಿಸಿಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.